ಪರಶುರಾಮ, ಕಾಲೇಜಿನಿಂದ ಈಗ ಬಂದೇನಪ್ಪ. ಇದೇನು ತಮ್ಮ ನಿನ್ನ ವೇಷ? ಇದು ನಿನ್ನ ತಮ್ಮನ ಪ್ರಶಸ್ತಿಯನ್ನ ಶ್ರೀ ಅಡವಿ ಸಿದ್ದೇಶ್ವರ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಕುಸ್ತಿ ಪಂದ್ಯದಲ್ಲಿ ಗೆದ್ದ ನನಗೆ ನೀನೊಬ್ಬ ವೀರ ಪುರುಷನೆಂದು ಈ ಕಾಣಿಕೆ ಕೊಟ್ಟಿದ್ದಾರಣ್ಣ. ಸಂತೋಷವಾಯ್ತು ತಮ್ಮ, ಸಂತೋಷವಾಯ್ತು. ಮತ್ತೆ ಈ ಕೊಡ್ಲಿನೇಕೆ ಕೊಟ್ರು? ಈ ಕೊಡಲೆಯ ಅರ್ಥ ಸಾಮಾನ್ಯರಿಗೆ ತಿಳಿಯುವುದಿಲ್ಲ ಅಣ್ಣ, ತಿಳಿಯುವುದಿಲ್ಲ. ಪುರನಿಗೆ ಕಣ್ಣಾಗಿ, ಬಡವನಿಗೆ ಬಹುದೂರನಾಗಿ, ಮುತ್ತೈದರಿಗೆ ಎತ್ತಪ್ಪನಾಗಿ, ಗರತೆಯರ ಕಲ್ಲು ಕೊಯ್ಯುವ ಬಂಡ ಶ್ರೀಮಂತರಿಗೆ ಪುಂಡ ಪರಶುರಾಮನಾಗಿ, ಹಿಂಡೂಲಿಗಳ ಗಂಡ ನೀನಾಗಪ್ಪ ಎಂದು ಈ ಕಾಣಿಕೆ ಕೊಟ್ಟಿದ್ದಾರಣ್ಣ. ಸಂತೋಷವಾಯಿತು ತಮ್ಮ. ಇಲ್ಲಿವರೆಗೂ ನಿನ್ನನ್ನು ಓದಿಸಿ ಗರಡಿ ಕಲಿಸಿದ್ದಕ್ಕೂ ನನ್ನ ಜನ್ಮ ಸಾರ್ಥಕವಾಯಿತು. ಹೌದು ಸ್ವಾಮಿ, ನನ್ನ ಮೈದ್ರ ಒಂದೊಂದು ನುಡಿ ಕೇಳ್ತಾ ಇದ್ರೆ ಸಿದ್ಧ ಮೈದ್ರ ಪಡಿಬೇಕಾದ್ರೆ ನನ್ನ ಜನ್ಮ ಕೂಡ ಸಾರ್ಥಕವಾಯಿತು. ಆದರೆ ಸೀತಾ, ಇಂಥ ಸಂತೋಷದ ಸಂದರ್ಭದಲ್ಲಿ ಹಾಡಬಾರ? ಹೌದು, ಆಯ್ತು ಸ್ವಾಮಿ. ಬಾಳುವ ಮನೆಯಲ್ಲಿ ಬೆಳಗುತ್ತಿರಲಿ ನಂದ ದೀಪ. ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ, ದಿನಗಳ ಈ ಪ್ರೀತಿ ಕರ್ಕಲು ಸಾಧ್ಯವೇ. ನಮ್ಮ ಮನೆಯಲ್ಲಿ ದಿನವೂ ಚೈತ್ರವೇ, ತಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಜ್ಜೆಯಲ್ಲಿನ ಸವಿ ಕೂರಿದು ನೀತಿಯ ಪರಮಾನ, ನೀತಿಯ ಯಜಮಾನ. ಸದಾ ನಿನಗಿರಲಿ. ಆದರೆ ಅತ್ತಿಗೆ, ಈ ಸಂತೋಷದ ವಿಷಯದಲ್ಲಿ ಆದರೆ ಎಂಬ ಅಪಸರದ ಮಾತೇಕೆ ತಾಯಿ? ಈ ನನ್ನ ಪ್ರಶಸ್ತಿಯಿಂದ ನಿನಗೇನಾದರೂ ತೊಂದರೆ ಆಯಿತೆ? ಬೈತನ, ಹಾಗಾದರೆ ಯಾವ ಪಾಪಿ ನನ್ನ ಮಗನಾದರೂ ನಿನ್ನ ಮೇಲೆ ಕೈ ಮಾಡಿದ್ದೇನೆ ಹೇಳು. ಈಗಲೇ ಹೋಗಿ ಆ ಪಾಪಿಯನ್ನು ದರ ತಂದು ನಿನ್ನ ಪವಿತ್ರ ಪಾದದ ಮುಂದೆ ಕಡಿದು ಹಾಕಿಬಿಡುವೆ. ಸಹೋದರ, ಯಾಕೆ ಆಕ್ರೋಶ? ಶಾಂತನಾಗಪ್ಪ, ಶಾಂತನಾಗು. ಇನ್ನೆಲ್ಲಿದೆ ಅಣ್ಣ ನಿನ್ನ ತಮ್ಮನಿಗೆ ಶಾಂತಿ? ಹತ್ತಿಗೆ ಕಣ್ಣೀರು ಹಾಕಿದ ವಿಷಯದ ಬಗ್ಗೆ ನೀನು ನನಗೆ ತಿಳಿಸದಿದ್ದರೆ ನನ್ನ ಗುರುವಿನ ಮೇಲಾಣೆ. ಮೈತ್ರ, ಹೌದಮ್ಮ, ಎತ್ತ ತಾಯಿಯಂತೆ ತುತ್ತು ಮಾಡಿ ತಿನಿಸಿ ಈ ಗಂಡು ದೇಹ ಅಂತ ಬಂಡರಿಗಾಗಿಯೇ ಬೆಳೆದು ನಿಂತಿದೆ.
ಹೇಳಮ್ಮ, ಅದ್ಯಾವ ವಿಷಯ? ಶಿರೀನಪ್ಪ ನೋಡಿ, 50 ಎಕರೆ ಆಸ್ತಿ ಸಲುವಾಗಿ ಆ ನನ್ನ ಚಿಕ್ಕಪ್ಪ ನನ್ನ ತಂದೆಯ ಮತನ ಮಾಡಿ ಆದ್ರೆ ಈಗ ನಮಗೆ ಪಾಲು ಕುಡಿದು ನನ್ನನ್ನು ಈ ಊರು ಬಿಟ್ಟು ಕಳಿಸಿದ್ದಾನೆ. ಏನು ಹೇಳ್ತಾ ಇದೆಯಮ್ಮ? ಕೇವಲ ಆಸ್ತಿ ಆಸೆಗಾಗಿ ನಿಮ್ಮನ್ನು ಹೊರಗಟ್ಟಿ ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳದಂತೆ ಮಾಡಿದನೆ ಆ ಚಂಡಾಲ. ಏ ಮಗನೇ ವಾದಿರಾಜ್, ನೀನೆಂತ ಶ್ರೀಮಂತಿಕೆ ದರ್ಪದಿಂದ ಮೆರೆದರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅತ್ತಿಗೆ ಈಗಲೇ ಹೋಗಿ ಇದರ ವಿಚಾರವನ್ನು ತಿಳಿದುಕೊಂಡು ಬರುತ್ತೇನೆ. ತಡಿ ತಮ್ಮ ತಡಿ, ಇದು ಈಗಲೇ ವಿಚಾರಿಸುವ ವಿಷಯವಲ್ಲ. ಇದು ಈಗಾಗಲೇ ಕೋರ್ಟ್ ಕಟ್ಟೆ ಹತ್ತಿದೆ. ಇದರ ಹಿಂದೆ ತ್ಯಾಗರಾಜನೆಂಬ ಬಂಡ ವಕೀಲ ಬೆನ್ನು ಹತ್ತಿದಂತೆ ಕಾಣುತ್ತದೆ. ಇದನ್ನು ಹೋಗಿ ನಾಳೆ ನಾನೇ ವಿಚಾರಿಸುತ್ತೇನೆ ತಮ್ಮ. ಇದನ್ನು ವಿಚಾರಿಸುವ ಮಾತು ಹೀಗಲ್ಲಣ್ಣ. ಮದದಿಂದ ತುಂಬಿ ನಿಂತ ಅವನನ್ನು ವಾತು ಕೇಳುತ್ತೇನೆ. ಇದಕ್ಕೂ ಅವನು ಒಪ್ಪದಿದ್ದರೆ ಈ ಕಡಲೆಯಿಂದ ಅವನ ದೇಹದ ಒಂದೊಂದು ಭಾಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಆಸ್ತಿ ಎಂಬ ಸೇಡನ್ನು ತೀರಿಸಿ ಅತ್ತಿಗೆಯನ್ನು ಶಾಂತಿಪಡಿಸದಿದ್ದರೆ ನಾನು ಹಿಂಡೂಲಿಗಳ ಗಂಡ ವೀರ ಪರಶುರಾಮನೇ ಅಲ್ಲ. ನೋಡಿದೆ ಸೀತಾ, ನನ್ನ ತಮ್ಮನ ವೀರಾವೇಶವನು. ಇದರೊಂದಿಗೆ ನಮ್ಮ ಮನೆ ವಿಷಯ ಅವನಿಗೆ ಏನಾದರೂ ಗೊತ್ತಾದ್ರೆ ರಕ್ತ ಕ್ರಾಂತಿನೇ ಹರಿದು ಬಿಡುತ್ತದೆ. ಸ್ವಾಮಿ ನೋಡಿ, ಹಠಮರ ತಮ್ಮನಿಗೆ ಸಮಾಧಾನ ಬುದ್ಧಿ ಮಾತು ಹೇಳಿ ಕರೆದುಕೊಂಡು ಬರೋಣ. ಹೇಳಿ, ಹೋಗಿದ್ದ ಮುಂಚೆ ನೀವು ಒಳಗಡೆ ಹೋಗಿ ಊಟ ಮಾಡಿ ಆ ನಂತರ ಹೊರಕ್ಕೆ ಹೋದ್ರಾಯ್ತು. ನಡೆ ಸ್ವಾಮಿ, ಹೋಗೋಣ. ಊಟಕ್ಕಿಂತ ಮೊದಲು ಪ್ರೇಮವೆಂಬ ಉತ್ಸಾಹದ ರುಚಿಗೆ ಹೋಗುವಂತಾಗಿದೆ ಸೀತಾ. ಒಂದು ಹಾಡನ್ನು ಹಾಡವೇ? ಹೌದೇ, ಖಂಡಿತವಾಗಿ ಹಾಡುತ್ತೇನೆ. ನನ್ನೊಲವೇ ನೀವಾ, ನನ್ನ ಚೆಲುವೆ ಬಳಿ ಬಂದು ಸಿಹಿ ಮುತ್ತು ನೀರು, ಸಿಹಿ ಮುತ್ತಿನ ಕಾಣಿಕೆ ನೀ ಬಾರ ನನ್ನ ಸನಿಹಗೆ.
ಕುಮಾರನಾಗಿ ಹೊಸ ಸೃಷ್ಟಿಯನ್ನು ನಿರ್ಮಿಸಬೇಕೆಂದರೆ ಅಷ್ಟಾವರಣ ತುಂಬಿದ ಪಲ್ಲವಿಯತ್ತ ಹೊರಟಿತಲ್ಲ ನನ್ನ ಮನ. ವಾದಿರಾಜ್ ಹಾವಿನಂತೆ ವಿಷ ತುಂಬಿಕೊಂಡಿರುವ ನನ್ನ 10 ವರ್ಷದ ಸೇಡೆಗಳನ್ನು ತೀರಿಸಬೇಕಾದರೆ ಇಂದು ನಾನು ನಿನ್ನ ಪಲ್ಲವಿಯ ಕೈ ಹಿಡಿಯಲೇಬೇಕು. ವಾದಿರಾಜ್ ಹಾವಿನಂತೆ ವಿಷ ತುಂಬಿಕೊಂಡಿರುವ ನನ್ನ 10 ವರ್ಷದ ಸೇಡುಗಳನ್ನು ತೀರಿಸಬೇಕಾದರೆ ಎಳೆ ಎಳೆಯಾಗಿ ಸೆಳೆದುಕೊಳ್ಳುವೆ ಕೋಟಿ ನೆನಪದಲ್ಲಿ ನಿನ್ನ ಶ್ರೀಮಂತಿಕೆಯನ್ನು. ವಾದಿರಾಜ್ ವಾದಿರಾಜ್ ನೀನಾಗೆ ಈ ತ್ಯಾಗರಾಜನ ಕರಿಕೋಟಿನ ಕುಟಿಲ ಕಾರ್ಯಸ್ಥಾನದಲ್ಲಿ ಸಿಕ್ಕಿ ಹಾಕಿಕೊಂಡಿರುವೆ ಎಂದಾಗ ಅಕ್ಕರೆ ತಂದ ನಿನ್ನ ಪಲ್ಲವಿಯನ್ನು ಎತ್ತಿ ಸೊಟ್ಟಾಡಿಕೊಂಡು ಬರುವ ಶ್ರೀಮಂತಿಕೆಯ ಶಿವಕುಮಾರ್ ನಾನಾಗದಿದ್ದರೆ ನನ್ನ ಹೆಸರು ಖತರ್ನಾಕ್ ವಕೀಲ್ ತ್ಯಾಗರಾಜನಲ್ಲ.